ಹಾಯ್ ಹಲೋ ಎವ್ರಿಬಡಿ. ಲಾಸ್ಟ್ ಡೇ ಆಫ್ ರಿವಿಷನ್ ಇದು. ನಾಳೆನೇ ನಿಮ್ಮ ಎಕ್ಸಾಮ್ ಅದ 10ನೇ ತಾರೀಕು. ಇವತ್ತು 9ನೇ ತಾರೀಕು ರೀ. ಸೊ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಮಾಡ್ತಾ ಇದ್ದೀನಿ. ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ಇರುವಂತಹ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ಮಾಡೆಲ್ ಕ್ವಶನ್ ಪೇಪರ್ಲ್ಲಿರುವಂತಹ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕ್ವಶನ್ ನಂಬರ್ 24 ಇಲ್ಲಿ ಏನು ಕ್ವಶನ್ ನಂಬರ್ 24 ಕಾಣ್ತಾ ಇದೆ, ಈ ಕ್ವಶನನ್ನು ಮಾಡ್ತಾ ಇದ್ದೀನಿ. ಯಾಕೆ ಇದೇ ಕ್ವಶನ್ ಏನಪ್ಪ ಅಂದರೆ ಭಾಳ ಜನ ಕೇಳ್ತಾರೆ ಸರ್ ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಕೊಟ್ಟಿದ್ದಾರೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಕೊಟ್ಟಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳ್ಕೊಡಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಕಂಪಲ್ಸರಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್ ಬೋತ್ ಆರ್ ಸೇಮ್ ರೀ, ಭಾಳ ತಲೆ ಕಟ್ಸ್ಕೊಳ್ಳೋಂಗಿಲ್ಲ. ಎರಡೂ ನಾವು ಎಕ್ಸಾಮ್ಗೆ ಓದಬೇಕು. 100% ಇದು ಬರುವಂತಹ ಪ್ರಶ್ನೆ ಇದು. ಹಾಗಾಗಿ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2 ಕ್ವಶನ್ ನಂಬರ್ 24 ಆಗಿರ್ತದೆ. ನೀವು ಕೂಡ ನನ್ನ ಜೊತೆಗೆ ಸಾಲ್ವ್ ಮಾಡಿರಿ. PQR ಅಂತೇಳಿ ಪಾರ್ಟ್ನರ್ಸ್ ಅದರ 2:2:1 ಅಂದರೆ ಓಲ್ಡ್ ರೇಷಿಯೋ ಅದ. ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ 90,000, 60,000, 40. ಈಗ 90,000 ಕ್ಯಾಪಿಟಲ್ ಬಂದುಬಿಟ್ಟು P ಅವ್ರದ್ದು, 60,000 Q, 40,000 R. ಇಲ್ಲಿ ಯಾವ ರೀತಿ ಹೆಸರದ ಅದೇ ರೀತಿ ಅಮೌಂಟ್ ಕೂಡ ಸ್ಟಾರ್ಟಿಂಗ್ ಅವ್ರದ್ದು ಬರ್ತದೆ. ಮಿಸ್ಟರ್ ಕ್ಯೂ ಯಾರು ತೀರ್ಕೊತಾ ಇದ್ದಾರೆ? ಕ್ಯೂ ಅವರು ತೀರ್ಕೊಂಡಿದ್ದಾರೆ. ಸೊ ಕ್ಯೂ ಹ್ಯಾಸ್ ಡೈಡ್ ಆನ್ 1/1/2024. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 2024 1ನೇ ಜನವರಿಗೆ ಅವರು ತೀರ್ಕೊಂಡ್ರು. ಸೊ ಪಾರ್ಟ್ನರ್ಶಿಪ್ ಏನೇನು ಕೊಡ್ತದ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತದ 10% ಪರ್ ಆ್ಯನಮ್, ಪ್ರತಿ ವರ್ಷಕ್ಕೆ 10% ಕೊಡ್ತದ ಕ್ಯಾಪಿಟಲ್. ಅದನ್ನು ಕ್ಯಾಲ್ಕುಲೇಟ್ ಮಾಡುವ. ಅದಾದ ನಂತರ ಸ್ಯಾಲ್ರಿ ಕೊಡ್ತಾ ಇದೆ 2,000 ಪ್ರತಿ ತಿಂಗಳಿಗೆ 2,000 ರೂಪಾಯಿ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕ್ಯೂಸ್ ಶೇರ್ ಆಫ್ ಗುಡ್ ವಿಲ್ ಅನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಏನು ಕೊಡಬೇಕು? ಕ್ಯೂಸ್ ಶೇರ್ ಆಫ್ ಗುಡ್ ವಿಲ್ ಅನ್ನು ಕೊಡಬೇಕು ಆಸ್ ಪರ್ AS 26. ಟೋಟಲ್ ಗುಡ್ ವಿಲ್ ಆಫ್ ದಿ ಫರ್ಮ್ 54,000 ರೂಪಾಯಿ. ಇದು ಗುಡ್ ವಿಲ್ ಆಫ್ ದಿ ಫರ್ಮ್ ಅದ. ನಮಗೆ ಗುಡ್ ವಿಲ್ ಆಫ್ ದಿ ಫರ್ಮ್ ಬೇಡ, ನಮಗೆ ಯಾರ್ದು ಗುಡ್ ವಿಲ್ ಬೇಕು? ಕ್ಯೂಸ್ ಗುಡ್ ವಿಲ್ ಬೇಕು. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಕ್ಯೂಸ್ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲೇ ಈಗಿಂದಿಗೆ ಮಾಡಿಬಿಟ್ಟು ಮತ್ತು ಕ್ವಶನ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದು ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ 24 ಇದಾಗಿರ್ತದೆ, ಕರೆಕ್ಟಾ? ಸೊ ನಾನು ಫಸ್ಟ್ ಇದು ನೋಟ್ ಮಾಡ್ತೀನಿ. ನೋಟ್ ನಂಬರ್ 1 ನಮ್ಗೆ ಯಾರ್ದು ಬೇಕು? ಗುಡ್ ವಿಲ್, ಕ್ಯೂಸ್ ಗುಡ್ ವಿಲ್ ಬೇಕ್ರಿ, ಕರೆಕ್ಟಾ? ಸೊ ಕ್ಯೂಸ್ ಗುಡ್ ವಿಲ್ ಈಕ್ವಲ್ಸ್ ಟು, ಈಗ ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಹೇಳಿದ್ದಾರೆ ಅವರು. ಗುಡ್ ವಿಲ್ ಆಫ್ ದಿ ಫರ್ಮ್ ಎಷ್ಟದ? 54,000 ರೂಪೀಸ್. ಸೊ ಇದು 54,000 ಇದು ಫರ್ಮ್. ನಮಗೆ ಇಷ್ಟರ ಒಳಗಡೆ ಕ್ಯೂದು ಎಷ್ಟು ಅನ್ನೋದು ಬೇಕು. ಈಗ ಕ್ಯೂ ಗುಡ್ ವಿಲ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ಯೂ ಅವರ ಓಲ್ಡ್ ರೇಷಿಯೋನ ನೋಡ್ಕೊಳ್ಬೇಕು. ಇಲ್ಲದ 2:2:1 PQR. ಸೊ ಇದ್ರೊಳಗೆ ಕ್ಯೂ ಯಾರು? 2. ಹಾಗಾಗಿ 2 ಡಿವೈಡೆಡ್ ಬೈ 2 + 2 4, 4 + 1 5. ಸೊ 2 ಡಿವೈಡೆಡ್ ಬೈ 5. ಸೊ ಎಷ್ಟಾಗ್ತದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. 54,000 ಇಂಟು 2 ಡಿವೈಡೆಡ್ ಬೈ 5 ಎಷ್ಟಾಗ್ತದೆ? 21,600. 21,000 ರೂಪೀಸ್ 600. 21,600 ರೂಪೀಸ್ ಆಗ್ತದೆ. ಇದು ಕ್ಯೂ ಅವರ ಗುಡ್ ವಿಲ್. ಅರ್ಥ ಆಯ್ತು ಅನ್ಕೊಳ್ತೀನಿ. 54,000 ರೂಪಾಯಿ ಗುಡ್ ವಿಲ್ ಆಫ್ ದಿ ಫರ್ಮ್. ಇದ್ರೊಳಗಡೆ ಕ್ಯೂ ಅವರ ಶೇರ್ 2/5. ಸೊ 21,600. ಈಗ ನೋಟ್ ನಂಬರ್ 2, ಕ್ಯೂ ಅವರು ತೀರ್ಕೊಂಡ್ರಿ. ಕ್ಯೂ ಅವರಿಗೆ ಈ ಗುಡ್ ವಿಲ್ ಅನ್ನು ಯಾರು ಕೊಡಬೇಕು? ಯಾರು ಕೊಡಬೇಕಪ್ಪ ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸ್. ಮತ್ತು ರಿಮೈನಿಂಗ್ ಪಾರ್ಟ್ನರ್ಸ್ ಯಾರ್ಯಾರು? ಇಲ್ಲಿ P ಮತ್ತು R ಕೊಡಬೇಕು. ಸೊ P ಮತ್ತು R ಯಾವ ರೇಷಿಯೋದಾಗ ಕೊಡಬೇಕಪ್ಪ ಅಂದರೆ ಗೇನ್ ರೇಷಿಯೋದಾಗ ಕೊಡಬೇಕ್ರಿ. ಸೊ ಹಾಗಾಗಿ ನಮಗಿಲ್ಲಿ ಏನು ಬೇಕು? ಗೇನ್ ರೇಷಿಯೋ. ಬಟ್ ಈ ಕ್ವಶನಲ್ಲಿ ಗೇನ್ ರೇಷಿಯೋ ಕೊಟ್ಟಿಲ್ಲ ಅವರು. ಸೊ ಗೇನ್ ರೇಷಿಯೋವನ್ನು ನಾವೇನು ಮಾಡ್ಕೊಳ್ಬೇಕು? ಓಲ್ಡ್ ರೇಷಿಯೋನ್ನೇ ಗೇನ್ ರೇಷಿಯೋ ಅನ್ಕೊಂಡ್ಬಿಡ್ಬೇಕು. ಸೊ 2:2:1 ಇದು ಓಲ್ಡ್ ರೇಷಿಯೋ. ಓಲ್ಡ್ ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಅವರ್ ಗೇನ್ ರೇಷಿಯೋ. ಬಟ್ ಒಂದು ಕೆಲಸ ಮಾಡ್ಬೇಕು ನೀವು ಇಲ್ಲಿ, ಓಲ್ಡ್ ರೇಷಿಯೋದಾಗ ಯಾರು ತೀರ್ಕೊಂಡಿದಾರಲ್ಲ ಅವರನ್ನು ಕ್ಯಾನ್ಸಲ್ ಮಾಡಬೇಕು. ಇದು ಯಾರು ತೀರ್ಕೊಂಡಾರ್ರಿ? ಕ್ಯೂ ಅಂದರೆ ಎರಡನೇ ವ್ಯಕ್ತಿ. ಸೊ ಎರಡನೇ ನಂಬರನ್ನು ಡಿಲೀಟ್ ಮಾಡ್ತೀನಿ. ಹಾಗಾಗಿ ಗೇನ್ ರೇಷಿಯೋ ಈಕ್ವಲ್ಸ್ ಟು 2:1. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು 2:1 ಇದು ಗೇನ್ ರೇಷಿಯೋ ಅಂತ ಕರಿತೀವಿ. ಹಳೆ ರೇಷಿಯೋದಾಗ ಯಾರು ತೀರ್ಕೊಂಡು ಅವ್ರು ಮೈನಸ್ ಮಾಡಿದ್ರೆ 2:1 ಸಿಗ್ತದೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇದೇನು ಮಾಡಬೇಕಂತ ಏನಿದೆ, ಡೈರೆಕ್ಟ್ ಪ್ರಾಬ್ಲಮ್ಸ್ ಮಾಡಬೇಕು. ಬಟ್ ಈ ರೀತಿ ಮಾಡಿದ್ರೆ 80/80 ಚಾನ್ಸಸ್ ಹೆಚ್ಚಿರುತ್ತೆ. ಕ್ಲೀನ್ ಆ್ಯಂಡ್ ಸಿಸ್ಟಮೆಟಿಕ್ ಕಾಣ್ತದೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಲ್ಲಿ ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಕೊಟ್ಟಿದ್ರು. ನಾವೇನು ಮಾಡಿದ್ವಿ? ಈಗ ಗುಡ್ ವಿಲ್ ಕ್ಯೂ ಅವರ ಗುಡ್ ವಿಲ್ಲನ್ನು ಫೈಂಡ್ ಮಾಡ್ಕೊಂಡ್ವಿ. ಸೊ ಕ್ಯೂ ಅವರ ಗುಡ್ ವಿಲ್ಲನ್ನು ಫೈಂಡ್ ಮಾಡಿದ ನಂತರ ಕ್ಯೂ ಅವ್ರಿಗೆ ಆ ಗುಡ್ ವಿಲ್ಲನ್ನು ಯಾರು ಕೊಡಬೇಕು? P ಮತ್ತು R ಕೊಡಬೇಕು. ಯಾವ ರೇಷಿಯೋದಾಗ ಕೊಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋದಾಗ ಕೊಡಬೇಕು. ಎಷ್ಟೆಷ್ಟು ಕೊಡಬೇಕಂತ ಅದನ್ನು ಕೂಡ ನೋಡುವ. ಅದಕ್ಕೆ ನಾವು ಕಾಂಪೆನ್ಸೇಷನ್ ಅಂತ ಕರಿತೀವಿ ರೀ. ಸೊ ಕಾಂಪೆನ್ಸೇಷನ್ ಆಫ್ ಗುಡ್ ವಿಲ್ ಈ ರೀತಿನೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನೀವು ಅಲ್ಲೇ ಮಾಡ್ಬೋದು. P ಅವರು ಎಷ್ಟು ಕೊಡಬೇಕು? 21,600 ರೂಪಾಯಿ ಒಳಗಡೆ P ಅವರ ರೇಷಿಯೋ 2/3.
3. ಆಮೇಲೆ ಆರ್ 21,600 ರೂಪಾಯಿ ಒಳಗಡೆ ಆರ್ ಅವರು ಎಷ್ಟು ಕೊಡಬೇಕು 1/3. ಸೊ 21,600 ಇಂಟು 2 ಡಿವೈಡೆಡ್ ಬೈ 3 14,400 ರೂಪಾಯಿ ಪಿ ಅವರು ಕೊಡಬೇಕು. ಮಾಡೋ ಅವಶ್ಯಕತೆ ಇಲ್ಲ ಇದು, ಬಟ್ ಸ್ಟಿಲ್ ಕ್ಲೀನಾಗಿ ಸಿಸ್ಟಮೆಟಿಕ್ ಆಗಿ ಕಾಣಲಿ ಅಂತ ಮಾಡ್ತಾ ಇದ್ದೀನಿ. ಇಂಟು 1/3 7,200 ಎರಡು ಕೂಡಿಸಿದಾಗ 21,600 ಬಂದೇ ಬರ್ತದೆ ರೀ. 21,600 ರೂಪಾಯಿ ಒಳಗಡೆ ಪಿ ಅವರು ಯಾಕೆ ಕೊಡಬೇಕು ಅಂತ ಗೊತ್ತಾಯ್ತಿಲ್ಲ. ಕ್ಯೂ ಅವರು ತೀರ್ಕೊಂಡ್ರು. ಸೊ ಕ್ಯೂ ಅವರ ಪಾಲನೆ ಗುಡ್ವಿಲ್ ಹೋಗ್ಬೇಕು ರೀ. ಅವರ ಪಾಲನೆ ಗುಡ್ವಿಲ್ ಕೊಟ್ಟಿಲ್ಲ, ಫರ್ ಮುಂದೆ ಕೊಟ್ಟಾರ. ಸೊ ಅವರ ಪಾಲನೆ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಗುಡ್ವಿಲನ್ನು ಪಿ ಮತ್ತು ಆರ್ ಕೊಡಬೇಕು ರೀ. ಯಾವ ರೇಷೋ? ಗೇನ್ ರೇಷೋದಾಗ ಕೊಡಬೇಕು. ಗೇನ್ ರೇಷೋ ಇಲ್ಲ, ಹಾಗಾಗಿ ಓಲ್ಡ್ ರೇಷೋನ ಗೇನ್ ರೇಷೋ ಮಾಡ್ಕೊಂಡ್ವಿ. ಓಲ್ಡ್ ರೇಷೋದಾಗ ಯಾರು ತೀರ್ಕೊಂಡ್ರೆ ಅವ್ರ ನಂಬರ್ ಕ್ಯಾನ್ಸಲ್ ಮಾಡಿರಿ, ಗೇನ್ ರೇಷೋ ಸಿಗ್ತದೆ. ಈ ಗೇನ್ ರೇಷೋ ಒಳಗಡೆ ಈ 21,600 ಪಿ ಮತ್ತು ಆರ್ಗೆ ಡಿವೈಡ್ ಆಗಬೇಕು. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಮತ್ತೆ ಕ್ವಶನ್ಗೆ ಬರ್ತೀನಿ ವಾಪಸ್. ಮತ್ತೇನು ಕೊಡಬೇಕಂತ ಹೇಳ್ತಾ ಇದ್ದಾರೆ, ಹಿಸ್ ಶೇರ್ ಆಫ್ ಪ್ರಾಫಿಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡುವ. ಪ್ರಾಫಿಟ್ ಆಫ್ ದಿ ಫರ್ಮನ್ನು ಕೊಟ್ಟಿದ್ದಾರೆ. ಪ್ರಿಪೇರ್ ಕ್ಯೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಓಕೆ, ಸೊ ಹಾಗಾಗಿ ನಾವು ಕ್ಯೂ ಅವರ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಕ್ಯೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ DRCR ಕಂಪಲ್ಸರಿ ಬರೀರಿ, ಅಂದಾಗ ಮಾರ್ಕ್ಸ್ 100% ಸಿಗ್ತದೆ. 80/80 ಆಗ್ತದೆ. ಓಕೆ, ಸೊ ಈ ರೀತಿ ನಾವು ಕಾಲಮ್ಗಳನ್ನು ಹಾಕುವ. ಓಕೆ, ಈ ರೀತಿ ಕಾಲಮನ್ನು ಹಾಕೋಬೇಕು. ಈಗ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಒಂದು ಪರ್ಟಿಕ್ಯುಲರ್ಸ್ ಡೆಬಿಟ್ ಸೈಡ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್, ಈ ರೀತಿ ಸಿಸ್ಟಮೆಟಿಕ್ ಆಗಿ ಅಮೌಂಟ್ ಕಾಣಬೇಕು ರೀ, ಕಾಲಮ್ ಕಾಣಬೇಕು. ಓಕೆ, ಈಗ ಕಂಪಲ್ಸರಿ ಯಾವುದೇ ನೀವು ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಮಾಡಿರಿ, ಅಥವಾ ಕ್ಯಾಪಿಟಲ್ ಡೆತ್ ಆಫ್ ದಿ ಪಾರ್ಟ್ನರ್ಲಿ ಕ್ಯಾಪಿಟಲ್ ಅಕೌಂಟ್ ಮಾಡಿರಿ, ಏನೂ ಮಾಡಿದ್ರು ಎಲ್ಲವೂ ಕೂಡ ಇಟ್ ಶುಡ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್. ಓಕೆ, ಸೊ ಹಾಗಾಗಿ ಡೆಬಿಟ್ ಸೈಡ್ ಬೈ ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್, ಕಂಪಲ್ಸರಿ ಕ್ಯಾಪಿಟಲನ್ನು ತೊಗೊಂಡನ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗಬೇಕು ರೀ. ಸೊ ಕ್ಯೂ ಅವರ ಕ್ಯಾಪಿಟಲ್ ಎಷ್ಟದ ಅಂತ ನೋಡ್ರಿ, ಅದು ರೂಲ್ಸ್ ಅದ. ಕಂಪಲ್ಸರಿ ಕ್ಯೂ ಅವರ ಕ್ಯಾಪಿಟಲ್ ಅವ್ರು ಹೇಳಿಲ್ಲ ಕೊಡ್ರಿ ಅಂತ, ಬಟ್ ನಾವು ಕೊಡಲೇಬೇಕು. ಸೊ ಕ್ಯೂ ಅವರ ಕ್ಯಾಪಿಟಲ್ 2ನೇ ನಂಬರ್, ಇಲ್ಲಿ 2ನೇ ನಂಬರ್ ಯಾವುದು 60,000. ಸೊ ಹಾಗಾಗಿ ಇಲ್ಲಿ 60,000 ರೂಪೀಸನ್ನು ತೊಗೋತೀರಿ. ಓಕೆ, ನೆಕ್ಸ್ಟ್ ಈಗ ಅವ್ರು ಏನೇನು ಹೇಳ್ತಾರೆ ಅದನ್ನ ಕೊಡ್ಕೊತ ಹೋಗ್ಬೇಕು. ಅವ್ರೇನು ಹೇಳ್ತಾ ಇದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ರಿ ಅಂತ. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಕ್ಯಾಪಿಟಲ್ ಎಷ್ಟದ 60,000 ಅದ. ಇಲ್ಲಿ ಬರೆದೇ ನೋಡ್ರಿ, ಕ್ಯಾಪಿಟಲ್ 60,000 ಅದ. ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ? 10% ಇಂಟ್ರೆಸ್ಟ್. ಈಗ 10% ಅನ್ನೋದು ಒಂದು ವರ್ಷಕ್ಕೆ, ಅವರು ಕ್ವಶನ್ ಪೇಪರ್ ಹೇಳಿದಾರೆ ಅಲ್ಲಿ 10% ಪರ್ ಆ್ಯನಮ್, ಒಂದು ವರ್ಷಕ್ಕೆ 10%. ಬಟ್ ಕ್ಯೂ ಅವರು ಆ ವರ್ಷದಲ್ಲಿ 12 ತಿಂಗಳು ಅಂದರೆ ಒಂದು ವರ್ಷ ಬದುಕಿಲ್ಲ. ಸೊ ಯಾವಾಗ ನಾವು ಇಯರನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಆನ್ 1/4/2023 ಅದ. ಅಂದರೆ 1/4/2023 ಸ್ಟಾರ್ಟ್ ಆಗಿತ್ತು ರೀ ಇಯರ್. ಸೊ ಹಾಗಾಗಿ ಅಲ್ಲಿಂದ ಎಷ್ಟು ತಿಂಗಳು ಅವ್ರು ಬದುಕಿದ್ರು ಅಂತ ಚೆಕ್ ಮಾಡಿರಿ. 1/4/2023 ಸ್ಟಾರ್ಟ್ ಆಗಿತ್ತು. ಸೊ 4ನೇ ತಿಂಗಳು, 5ನೇ ತಿಂಗಳು, 6ನೇದು, 7ನೇದು, 8, 9ನೇದು, 10ನೇದು, 11ನೇ ತಿಂಗಳು, 12ನೇ ತಿಂಗಳು, ಆಮೇಲೆ 1ನೇ ತಿಂಗಳು ಹಿಡಿಯೋಂಗಿಲ್ಲ, ಬಿಕಾಸ್ ಅದ ಒಂದು ಸ್ಟಾರ್ಟಿಂಗ್ ಡೇಟ್ ಅದ. ಸೊ ಬಿಟ್ಬಿಡ್ರಿ. ಸೊ ಎಷ್ಟದು 9 ಮಂತ್ಸ್ ಆಗ್ತದೆ. ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ ನೋಡ್ರಿ. 1/4/2023 ಇಯರ್ ಸ್ಟಾರ್ಟ್ ಆಗ್ತಾ ಇದೆ, ಕರೆಕ್ಟಾ? ಸೊ 4, 5, 6, 7, 8, 9, 10, 11, 12, 1 ಅದ. ಸೊ 1 ಹಿಡಿಯೋಂಗಿಲ್ಲ, ಬಿಕಾಸ್ ಅದ ಸ್ಟಾರ್ಟ್ ಆಗ್ತದೆ, ಬಿಟ್ಬಿಡ್ರಿ. ಸೊ ಎಷ್ಟು ತಿಂಗಳದು ನೋಡ್ರಿ, 1, 2, 3, 4, 5, 6, 7, 8, 9. ಸೊ ಎಷ್ಟು ಮಂತ್ಸ್ ಆಗ್ತದೆ? 9. ಹಾಗಾಗಿ ಇಲ್ಲಿ 9 ಮಂತ್ಸ್ ಡಿವೈಡೆಡ್ ಬೈ 12 ಯಾಕಂದರೆ ಒಂದು ವರ್ಷದ 12 ಮಂತ್ಸ್ ಇರ್ತದೆ. ಸೊ ಕ್ಯಾಪಿಟಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10%, ಒಂದು ವರ್ಷ ಬದುಕಿಲ್ಲ ಅವರಲ್ಲಿ, ಹಾಗಾಗಿ 9/12. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟಾಗ್ತೈತಿ. 60,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 9 ಡಿವೈಡೆಡ್ ಬೈ 12, 4,500 ರೂಪೀಸ್ ಆಗ್ತದೆ. ಸೊ 4,500, ದಿಸ್ ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಸ್ಯಾಲ್ರಿ ಕೊಡಬೇಕು 2,000 ಪರ್ ಮಂತ್. ಸೊ ಬಾಯ್ ಸ್ಯಾಲ್ರಿ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಯ್ ಸ್ಯಾಲ್ರಿ ಎಷ್ಟು ಕೊಡಬೇಕು? 2,000 ಪ್ರತಿ ತಿಂಗಳಿಗೆ. ಒಂದು ತಿಂಗಳಿಗೆ 2,000, ಬಟ್ ಅವ್ರು ಬದುಕಿರೋದು ಓನ್ಲಿ 9 ಮಂತ್ಸ್, ಹಾಗಾಗಿ 9. ಎಷ್ಟೋ ಜನ ಇಲ್ಲೊಂದು ಮಿಸ್ಟೇಕ್ ಮಾಡ್ತಾರೆ ರೀ, 9 ಡಿವೈಡೆಡ್ ಬೈ 12. ಸರ್ ಇಲ್ಲೂ 9 ಮಂತ್ಸ್ ಇತ್ತು, ಸೊ ಡಿವೈಡ್ ಬೈ 12 ಮಾಡಿದಿರಿ. ಇಲ್ಲಿ ಯಾಕೆ 12 ಮಾಡ್ತಾ ಇಲ್ಲ? ವೆರಿ ಇಂಪಾರ್ಟೆಂಟ್ ಅದ ರೀ. 60,000 ರೂಪಾಯಿ ಒಂದು ವರ್ಷದ್ದು.
ಬಟ್ ಈ 2,000 ರೂಪಾಯಿ ಒಂದು ವರ್ಷದಲ್ಲ, ಇದು ಒಂದು ತಿಂಗಳದು. ಹಾಗಾಗಿ 9 ತಿಂಗಳಿಗೆ ಎಷ್ಟಾಯಿತು, 1 ತಿಂಗಳಿಗೆ 2,000 ಅಂದರೆ 9 ತಿಂಗಳಿಗೆ 18,000 ಆಯಿತು ಅಂತ ಬರಿತೀವಿ. ಬಟ್ ಈ 60,000 ಒಂದು ತಿಂಗಳದಲ್ರಿ, ಒಂದು ವರ್ಷದ ಅಮೌಂಟ್ ಇದ್ದಾಗ ಡಿವೈಡ್ ಬೈ 12 ಬರಬೇಕಲ್ಲಿ. 2,000 ಒಂದು ವರ್ಷದಲ್ಲ, ಹಾಗಾಗಿ ಡಿವೈಡ್ ಬೈ 12 ಬರ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಕ್ಯೂ ಅವರಿಗೆ ಅವರ ಪಾಲಿನ ಗುಡ್ವಿಲನ್ನು ಕೊಡ್ರಿ ಅಂತ ಹೇಳ್ತಾರೆ. ಸೊ ಕ್ಯೂ ಅವರಿಗೆ ಗುಡ್ವಿಲನ್ನು ಕೊಡಬೇಕಾದ್ರೆ ಅದನ್ನು ಯಾರು ಕೊಡಬೇಕು, ಪಿ ಮತ್ತು ಆರ್ ಅವರು ಕೊಡಬೇಕು. ಸೊ ಹಾಗಾಗಿ ಬೈ ಪೀಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಮತ್ತೊಬ್ಬರು ಯಾರು ಕೊಡಬೇಕು, ಆರ್ ಅವರು ಕೊಡಬೇಕು. ಸೊ ಬೈ ಆರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ವಿದ್ಯಾರ್ಥಿಗಳು ಎಷ್ಟೋ ಲೆಕ್ಚರರ್ಸ್ ಏನು ಮಾಡ್ತಾರಪ್ಪ, ನಿಮ್ಮಲ್ಲಿ ಮಾಡಿರ್ತಾರೆ ಈ ರೀತಿ. ಈ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ, ಈ ಕ್ಯಾಲ್ಕುಲೇಷನ್ ನಾನು ಏನು ತೋರಿಸಿದ್ದೀನಿ ಇಲ್ಲಿ, ಅವರು ಇಲ್ಲಿ ಕೆಳಗಡೆ ಬ್ರ್ಯಾಕೆಟ್ ಹಾಕ್ಕೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತಾರೆ. ನಾನು ಆಲ್ರೆಡಿ ಇಲ್ಲಿ ನೋಟ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ಮತ್ತೊಮ್ಮೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ನನಗಿಲ್ಲ. ನೀವು ಕೂಡ ಆ ರೀತಿ ಮಾಡ್ಬೋದು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಅಂದರೆ ಇಲ್ಲಿ ಬಂದು ಪೀಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ 21,600 × 2/3 ಇಲ್ಲೂ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಇಲ್ಲಿ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಮಾಡೋದಿಲ್ಲ. ಸೊ ಡೈರೆಕ್ಟ್ಲಿ ಅಮೌಂಟ್ ಬರಿತೀನಿ, 14,400, 7,200. ಇದು ಕ್ಯೂ ಅವರ ಗುಡ್ವಿಲ್, ಆರ್ ಮತ್ತು ಪಿ ಅವರು ಕೊಡಬೇಕ್ರಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಈಸ್ ಶೇರ್ ಆಫ್ ಪ್ರಾಫಿಟ್ ಅಂತ ಯಾವಾಗಾದರೂ ಬಂದರೆ ಅದಕ್ಕೆ ಕಂಪಲ್ಸರಿ ನಾವೇಂತ ಬರಿಬೇಕು, ಬೈ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರಿಬೇಕು. ಬೈ P&L ಸಸ್ಪೆನ್ಸ್ ಅಕೌಂಟ್. ಓಕೆ, ಬೇಸ್ಡ್ ಆನ್ ಅಂತ ಕೊಟ್ಟಿರ್ತಾರೆ ನೋಡ್ರಿ ಇಲ್ಲಿ, ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಮತ್ತು ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇಲ್ಲಿ ಅದ 30,000 rupees. ಸೊ 30,000 rupees ಇದು ಪ್ರೀವಿಯಸ್ ಇಯರ್ ಪ್ರಾಫಿಟ್, ಕರೆಕ್ಟ್. ಬಟ್ ಈ ಪ್ರಾಫಿಟ್ ಒಂದು ವರ್ಷದ್ದು, ಅವ್ರು ಒಂದು ವರ್ಷ ಬದುಕಿಲ್ಲ, ಅವ್ರು ಬದುಕಿರೋದು ಓನ್ಲಿ 9 months. ಹಾಗಾಗಿ ಇಂಟು 9 / 12 ಕಂಪಲ್ಸರಿ ಇರಬೇಕು. ಆಮೇಲೆ ಈ 30,000 ಪ್ರಾಫಿಟ್ ಯಾರ್ದಪ್ಪ ಅಂದರೆ ಫರ್ಮ್, ಪ್ರಾಫಿಟ್ ಆಫ್ ದಿ ಫರ್ಮ್. ನಾವು ಫರ್ಮ್ ಅಕೌಂಟ್ ಮಾಡ್ತಾ ಇಲ್ಲ, ನಾವು ಕ್ಯೂ ಅವರ್ ಅಕೌಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ಯೂ ಅವರ ಶೇರನ್ನು ಕೂಡ ಇಲ್ಲಿ ತಗೊಳ್ಬೇಕು. ಸೊ 2 / 5. 30,000 ಇಂಟು 9 / 12 ಯಾಕಂದ್ರೆ 9 months ಬದುಕಿದ್ದಾರೆ. 2/5 ಯಾಕಂದರೆ ಈ 30,000 ಸಂಸ್ಥೆದ ಫರ್ಮ್ದ, ನಮಗೆ ಫರ್ಮ್ದು ಬೇಡ, ನಮಗೆ ಕ್ಯೂ ಅವ್ರದ್ದು ಬೇಕು. ಸೊ ಕ್ಯೂ ಅವರ ಶೇರ್ 2/5 ಅದ. ಹಾಗಾಗಿ 30,000 ಇಂಟು 9 / 12 9 months ಇಂಟು 2/5 ಅವರ ಶೇರ್ 9,000 ರೂಪಾಯಿ. ಇದು ಯಾರಿಗೆ ಹೋಗಬೇಕು, ಕ್ಯೂ ಅವರಿಗೆ ಬೇಕಾಗಿರುವಂತಹ ಪ್ರಾಫಿಟ್. 30,000 ಒಳಗಡೆ ಕ್ಯೂ ಅವರ ಶೇರ್. ಹಿಂಗೂ ಮಾಡ್ಬೋದು ನೀವು ಉಲ್ಟಾ, 30,000 ಇಂಟು 2/5 ಇದು ಕ್ಯೂ ಅವರ ಪ್ರಾಫಿಟ್. ಬಟ್ ಅವರು ಬದುಕಿರೋದು ಓನ್ಲಿ 9 months, ಹಾಗಾಗಿ 9 / 12 9,000. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಮತ್ತೇನೂ ಇಲ್ಲ ಇಲ್ಲಿ, ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಮುಗಿಸಾಯಿತು. ಸೊ ಈಗ ಇದನ್ನು ಕ್ಲೋಸ್ ಮಾಡಬೇಕು. ಕಂಪಲ್ಸರಿ ಕ್ರೆಡಿಟ್ ಸೈಡನ್ನು ಹೆಚ್ಚು ಬರ್ತದೆ ಆಬ್ವಿಯಸ್ಲಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊತ ಹೋಗುವ 60,000 ಪ್ಲಸ್ 4,500 ಪ್ಲಸ್ 18,000 ಪ್ಲಸ್ 14,400 ಪ್ಲಸ್ 7,200 ಪ್ಲಸ್ 9,000 ಎಷ್ಟು ಬರ್ತದೆ ರೀ, 1,13,100. ಈ ಕಡೆ ಕೂಡ 1,13,100. ಈಗ ಈ ಕಡೆ ಆ್ಯಕ್ಚುಲಿ ಮೈನಸ್ ಮಾಡಬೇಕು, ಬಟ್ ಮೈನಸ್ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಸೊ 1,13,100 ರೂಪೀಸನ್ನು ನಾನು ಕೂಡ ಇಲ್ಲಿ ಬರಿತೀನಿ. ಇದಕ್ಕೆ ನಾವು ಏನಂತ ಹೆಸರಿಡಬೇಕು, ಎಷ್ಟೋ ಜನ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತಲೂ ಬರೀತಾರೆ, ಅಥವಾ ಎಷ್ಟೋ ಜನ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತಲೂ ಬರೀತಾರೆ. ಅದನ್ನು ಹೆಂಗೆ ಬರಿಬೇಕಂತ ಹೇಳ್ತೀನಿ ಕೇಳ್ರಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತಲೂ ಬರಿಬೋದು, ಇದೇ ರೀತಿಯೂ ಬರಿಬೋದು. ನೀವು ಬೇಕಾದರೆ ಬ್ರ್ಯಾಕೆಟ್ನಲ್ಲಿ ಟ್ರಾನ್ಸ್ಫರ್ಡ್ ಟು ಈ ರೀತಿಯೂ ಬರಿಬೋದು, ಟ್ರಾನ್ಸ್ಫರ್ಡ್ ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಎರಡೂ ಬರಿಬೇಕಂತ ಕನ್ಫ್ಯೂಷನ್ ಆದಾಗ ಈ ರೀತಿ ಬರೆದ್ಬಿಡ್ರಿ, ಎರಡೂ ಬರ್ದಂಗೆ ಆಗ್ತದೆ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,13,100 ಬ್ರ್ಯಾಕೆಟ್ನಲ್ಲಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ಸ್ ಲೋನ್. ಎರಡೂ ಬರ್ದಂಗೆ ಆಯಿತು. ಸೊ ಕಿರಿಕಿರಿಲ್ಲ, ಯಾವುದೂ ಅವರು ಕರೆಕ್ಷನ್ ಮಾಡ್ಕೊಳ್ಬಹುದು. ಸೊ ಇದು 6 marks ಕಂಪಲ್ಸರಿ ಫಿಕ್ಸ್ ಕ್ವಶನ್ ಆಗಿರ್ತದೆ. ಇಲ್ಲೇ ನೀವು ಒಂದು ಸ್ವಲ್ಪ ಹುಷಾರಲ್ಲೇ ಇರಬೇಕು ರೀ. ಯಾವ ಪಾರ್ಟ್ನರ್ನ ಗುಡ್ವಿಲ್ ಒಂದ್ಸಲ ಮಾಡ್ತಾರೆ, ಕ್ಯೂ ಅವರ ಗುಡ್ವಿಲ್ ಡೈರೆಕ್ಟ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಡೈರೆಕ್ಟ್ ಕೊಟ್ಟಿಲ್ಲ, ಇದು ಫರ್ಮ್ದು ಅದ. ಡೈರೆಕ್ಟ್ ಕೊಟ್ಟಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ, ಡೈರೆಕ್ಟ್ ನೀವು ಇಲ್ಲಿ ಕಾಂಪೆನ್ಸೇಷನ್ ಮಾಡಬೇಕು ಗೇನ್ ರೇಷೋ ಮಾಡಿಕೊಂಡು. ಫರ್ಮ್ ಕೊಟ್ಟಾಗ ಅವ್ರದ್ದು ಗುಡ್ವಿಲ್ ಎಷ್ಟು ಅನ್ನೋದನ್ನು ಫೈಂಡ್ ಮಾಡಿ ಆನಂತರ ಗೇನ್ ರೇಷೋ, ಆನಂತರ ಅದನ್ನು ಕಾಂಪೆನ್ಸೇಟ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ, ಏನು ನೋಟ್ಸ್ ಮಾಡಿದ್ದೀನಿ ಇದೇ ಇಂಪಾರ್ಟೆಂಟ್ ಅದ. ಇದೇನಿಲ್ಲ, ಜಸ್ಟ್ ಮಂತ್ಸ್ ಮತ್ತು ಈ ಪರ್ಸೆಂಟೇಜ್ಗಳನ್ನು ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಓಕೆ, ಸೊ ಇಲ್ಲಿಗೆ 6 marks ಪ್ರಾಬ್ಲಮ್ ಇದು ಮುಗೀತದೆ. ಸೊ ಈಗ ಆಲ್ರೆಡಿ ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡಾಯಿತು, ಶಾರ್ಟ್ಕಟ್ ಮೆಥಡ್, ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮಾಡಿದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. 12 marksನಲ್ಲಿ ಅಡ್ಮಿಷನ್ ಮಾಡಿದ್ದೀನಿ, ಡಿಸಲ್ಯೂಷನ್ ಮಾಡಿದ್ದೀನಿ, ಆಮೇಲೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಮಾಡಿದ್ದೀನಿ. ಶೇರ್ ಕ್ಯಾಪಿಟಲ್ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಬರ್ತದೆ. ಸಾಯಂಕಾಲ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. 2 marks ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ. 80 out of 80 ಸ್ಟ್ರಾಟಜಿ ಯಾವ ರೀತಿ ನಮಗೆ ಮಾಡಿದ್ದೀನಿ, ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡ್ತೀನಿ. 1 mark ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡುವ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.